ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ ನಮ್ಮ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ನಾಳೆಯ ದಿನದ ಪಂಚಾಂಗ ಮತ್ತು ದ್ವಾದಶ ರಾಶಿಗಳ ಭವಿಷ್ಯ ಯಾವ ರೀತಿಯೆಲ್ಲ ಇರುತ್ತೆ, ಯಾವ ಅನುಕೂಲತೆ ಅನಾನುಕೂಲತೆ ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ನಾಳೆಯ ವಿಶೇಷ ಶುಭ ದಿನ ಎಲ್ಲವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಇದಕ್ಕೆ ಒಂದು ಕಾರಣ ಇದೆ. ಸುಮಾರು ಸಜ್ಜನರು ಹೇಳ್ತಾ ಇದ್ದರು, ನೀವು ನಾಳೆಯ ಭವಿಷ್ಯವನ್ನು ಇವತ್ತೇ ನಮಗೆ ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ, ನಮಗೆ ಏನಾದರೂ ಸಿದ್ಧತೆ ಮಾಡಿಕೊಳ್ಳಲು ಅನುಕೂಲವಾಗುತ್ತೆ. ಕೆಲವೊಮ್ಮೆ ನಮಗೂ ನೆಟ್ವರ್ಕ್ ಇಶ್ಯೂಸ್ದಿಂದ ಆ ದಿನದ ಪಂಚಾಂಗ ಅಂದರೆ ಇವತ್ತಿನ ಪಂಚಾಂಗ ಇವತ್ತೇ ಅಪ್ಲೋಡ್ ಮಾಡಲು ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ನಿಂದ ಆಗ್ತಾಯಿಲ್ಲ. ಫೈಲು ತುಂಬ ದೊಡ್ಡದಾಗಿರೋದ್ರಿಂದ ಕೆಲವೊಮ್ಮೆ ಬೌನ್ಸ್ ಆಗ್ತಾ ಇದೆ. ಹೀಗಾಗಿ ಕೆಲವು ಟೆಕ್ನಿಕ್ ಇಶ್ಯೂಸ್ನಿಂದ ತಿಳಿಸಲು ತಮಗೆ ಸಾಧ್ಯವಾಗಿರೋದಿಲ್ಲ. ಬಟ್ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಾ. ಸೊ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಇಂದಿನಿಂದ ಸಾಧ್ಯವಾದಷ್ಟು ಬೇಗ ಒಂದು 6 ಗಂಟೆಯ ಒಳಗಾಗಿ ನಿಮಗೆ ನಾಳೆಯ ಪಂಚಾಂಗ ಮತ್ತು ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿಸಲು ಇಚ್ಛಿಸುತ್ತೇವೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಇದು ಒಳ್ಳೆಯದೋ ಅಥವಾ ಇಲ್ಲ, ನಮಗೆ ಬೆಳಿಗ್ಗೆನೇ ಹಾಕಿ ಗುರುಗಳೇ ತೊಂದರೆ ಇಲ್ಲ ಅಂದರೆ ಹಾಗೆ ಮೆಜಾರಿಟಿ ನೋಡೋಣ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ನಾಳೆಯ ದಿನದ ಪಂಚಾಂಗ ಮತ್ತು ದ್ವಾದಶ ರಾಶಿಗಳ ಭವಿಷ್ಯವನ್ನು ಈಗ ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾಳೆ ಜುಲೈ 11, 2026 ಶನಿವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಉತ್ತರಾಯಣ, ಕೃಷ್ಣ ಪಕ್ಷ. ಇವತ್ತಿನ ತಿಥಿ ಏಕಾದಶಿ, ತದನಂತರ ದ್ವಾದಶಿ ಬರುತ್ತೆ. ಬಟ್ ಆಚರಣೆಯಲ್ಲಿ ಏಕಾದಶಿ ಇರುತ್ತೆ. ನಾಳೆ ಎಲ್ಲ ಮಧ್ವ ಬ್ರಾಹ್ಮಣರು ನಾಳೆಯ ದಿನ ಏಕಾದಶಿಯನ್ನು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅಂದರೆ ಇವತ್ತಿನ ಒಂದು ತಿಥಿ ಏಕಾದಶಿ ಆದರೆ ನಕ್ಷತ್ರ ಕೃತಿಕಾ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರ ಎರಡು ಇರುತ್ತೆ. ಇವತ್ತಿನ ಕರ್ಣ ಬಾಲವ ಕರ್ಣ, ಯೋಗ ಶೂಲ ಯೋಗ ಕೂಡಿ ಬಂದಿದೆ. ಈ ದಿನದ ಒಂದು ಸಮಯ ಅಂದರೆ ನಾಳೆಯ ದಿನ ನೀವು ಏನಾದರೂ ಒಂದಿಷ್ಟು ಒಳ್ಳೆಯ ಕೆಲಸಗಳಿಗೆ ಅಥವಾ ನಿಮ್ಮದೇ ಆದಂತಹ ಕೆಲಸ ಕಾರ್ಯಗಳಿಗೆ ಶುಭ ಸಮಯ ನೋಡ್ತಾ ಇದ್ದರೆ ಬೆಳಗಿನ ಜಾವ 8 ಗಂಟೆ 50 ನಿಮಿಷದಿಂದ 10 ಗಂಟೆ 20 ನಿಮಿಷದವರೆಗೂ ಅನುಕೂಲತೆ ಇದೆ. 8 ಗಂಟೆ 50 ನಿಮಿಷದಿಂದ 10 ಗಂಟೆ 20 ನಿಮಿಷದವರೆಗೂ ಸಮಯ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಅಶುಭ ಸಮಯ ಅಂದರೆ ತುಂಬ ಕೆಟ್ಟ ಸಮಯ ಅಂತ ನೋಡೋದಾದರೆ ಬೆಳಗ್ಗೆ 6 ಗಂಟೆಯಿಂದ 6 ಗಂಟೆ 50 ನಿಮಿಷದವರೆಗೆ, ಮತ್ತು ನಿಮಗೆ ಬೆಳಗ್ಗೆ ಒಂದು 7ರಿಂದ 8 ಗಂಟೆ 30 ನಿಮಿಷದವರೆಗೂ ಸಮಯ ಸರಿ ಇಲ್ಲ. ಈ ಸಮಯದಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಮುಂದೆ ಹಾಕುವುದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ಹುಟ್ಟುವಂಥ ಮಕ್ಕಳ ರಾಶಿ ವೃಷಭ ರಾಶಿ ಬರುವಂಥದ್ದಾಗತ್ತೆ. ಸ್ವಲ್ಪ ವೃಷಭ ಅಂತ ಹೇಳಿದರೆ ಅದರದೇ ಆದಂಥ ವಿಶೇಷ ಇದೆ. ಸೊ ಈ ಒಂದು ರಾಶಿಯಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಗುವಾಗಿರಲಿ ಗಂಡು ಮಗುವಾಗಿರಲಿ ಈ ಒಂದು ದಿನ ಅಂದರೆ ಏಕಾದಶಿಯ ದಿನ ಜನಿಸ್ತಾ ಇರೋದ್ರಿಂದ ಅವರಲ್ಲಿ ಈ ಡಿಮಾಂಡು ಬಯಕೆಗಳು ಅಂತೀವಲ್ಲ ಅದು ಜಾಸ್ತಿ ಇರುತ್ತೆ. ಸೊ ಆಶೆಗಳು ಅಂತಲೂ ಹೇಳ್ಬೋದು. ಅವುಗಳು ತುಂಬ ನಿಚ್ಚಳವಾಗಿ ಗೋಚರಿಸ್ತಾ ಇದೆ ಮತ್ತು ದೈವಿಕ ಶಕ್ತಿ ಇರುತ್ತೆ ಮತ್ತು ಧಾರ್ಮಿಕ ಒಂದು ಇದರಲ್ಲಿ ತುಂಬ ಅನ್ಯೋನ್ಯತೆ ಇರುತ್ತೆ. ಅವರು ಮತ್ತು ಧಾರ್ಮಿಕ ಅಚ್ಚುಮೆಚ್ಚಿನ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಈ ದಿನ ಹುಟ್ಟಿರತಕ್ಕಂಥ ಮಕ್ಕಳಿಗೆ ಒಂದು ರೀತಿಯಲ್ಲಿ ಸ್ಪೆಷಲ್ ಆಕರ್ಷಣೆ ಎಂಬುದು ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವ ಎಲ್ಲ ಮಕ್ಕಳು ಈ ದಿನ ಜನಿಸ್ತಾರೆ ಆ ಮಕ್ಕಳಿಗೆಲ್ಲ ಆಂಜನೇಯ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಒಂದು ಉನ್ನತ ಹಂತಕ್ಕೆ ಎತ್ತರ ಹಂತಕ್ಕೆ ತಲುಪುವಂಥ ಆಶೀರ್ವಾದ ಲಭಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಇನ್ನು ಅದೇ ರೀತಿ ಈ ದಿನ ಯೋಗಿನಿ ಏಕಾದಶಿ, ಹೆಸರೇ ಸೂಚಿಸಿದಂತೆ ಉಪವಾಸದ ಆಚರಣೆ ಮತ್ತು ನಮ್ಮ ಪಾಪಗಳನ್ನು ಅಥವಾ ನಮ್ಮ ಒಂದು ಕರ್ಮಫಲಗಳನ್ನು ಶುದ್ಧಿ ಮಾಡಿಕೊಳ್ಳುವಂತಹ ಒಂದು ಏಕಾದಶಿ. ಈ ಏಕಾದಶಿಯ ಒಂದು ವಿಶೇಷತೆ ಯೋಗಿನಿ ಏಕಾದಶಿ. ಹೆಸರೇ ಯೋಗಿನಿ. ಯೋಗಿನಿ ಅಂದರೆ ಯೋಗ ಕೊಡುವಂತಹ ಏಕಾದಶಿ. ಇದಕ್ಕೆ ತನ್ನದೇ ಆದಂತಹ ಒಂದು ಕಥೆ ಇದೆ. ಆ ಕಥೆಯನ್ನು ಸಂಕ್ಷಿಪ್ತವಾಗಿ ಈ ಒಂದು ದಿನ ತಿಳಿದುಕೊಳ್ಳುವ ಸಣ್ಣ ಪ್ರಯತ್ನ ಮಾಡೋಣ.
ಒಂದು ಒಂದು ಊರಿನಲ್ಲಿ, ಈಗ ಹೇಗೆ ನಮ್ಮದು ಬೆಂಗಳೂರು, ಮೈಸೂರು, ಅದೇ ರೀತಿಯಲ್ಲಿ ಅಕಲಾಪುರಿ ಎಂಬ ಒಂದು ಊರಿನಲ್ಲಿ ಏನಂತೇಳಿ ಕುಬೇರ ಎಂಬ ರಾಜನು ಇದ್ದನು. ಆ ರಾಜನು ತುಂಬ ಶಿವನ ಭಕ್ತನಾಗಿದ್ದನು. ಆ ಶಿವನ ಭಕ್ತನಿಗೆ ದೇವರು ಒಲಿದಿದ್ದ, ಅನೇಕ ವರಗಳನ್ನು ಕೊಟ್ಟಿದ್ದ ಮತ್ತು ಅವನಿಗೆ ಅನೇಕ ರೀತಿಯ ಅನುಕೂಲತೆಯನ್ನು ಮಾಡಿದ್ದ. ಇದರಿಂದ ಅವನಿಗೆ ತುಂಬ ಅನುಕೂಲ ಆಗ್ತಾಯಿತ್ತು. ದಿನದಿಂದ ದಿನಕ್ಕೆ ಎತ್ತರ ಹಂತಕ್ಕೆ ಬೆಳೆಯುವಂತನಾದನು. ಸೊ ಅವನಿಗೆ ಒಬ್ಬ ಶಿಷ್ಯ ಇದ್ದ. ಶಿಷ್ಯ ಅಂದರೆ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುವಂಥರಿಂದ ಹಿಡಿದು ಅವನ ಹೋಗುಗಳನ್ನು ನೋಡ್ತಾ ಇದ್ದ ಈ ಕುಬೇರ ರಾಜನಿಗೆ. ಹೀಗಿರುವಾಗ ಅವನು ನಿತ್ಯ ಹೂಗಳನ್ನು, ಪೂಜೆಗೆ ಬೇಕಾಗಿರತಕ್ಕಂಥ ಇತರೆ ಪದಾರ್ಥಗಳನ್ನು ಎಲ್ಲವನ್ನು ಅಚ್ಚುಕಟ್ಟಾಗಿ ಆ ರಾಜನಿಗೆ ತಂದು ತಲುಪಿಸುವಂಥವನಾಗ್ತಿದ್ದ. ಸೊ ಹೀಗಿರುವಾಗ ಒಂದು ದಿನ ಅವನು ತನ್ನ ಪತ್ನಿಯ ಜೊತೆ ಸರಸವಾಡುತ್ತಿರುವುದನ್ನು ನಿತ್ಯ ಮಾಡೋದಲ್ಲದೆ ಈ ದಿನ ವಿಶೇಷವಾಗಿ ಮಾಡ್ತಾ ಇದ್ದ. ಅಂದರೆ ಆ ದಿನ ಅವನು ತನ್ನ ರಾಜನಿಗೆ ಪೂಜೆ ಪುನಸ್ಕಾರಕ್ಕೆ ಸಹಾಯ ಮಾಡೋದಾಗಿರಲಿ, ಅಥವಾ ಹೂಗಳನ್ನು ತಂದು ಕೊಡುವಂಥದ್ದಾಗಿರಲಿ, ಅಥವಾ ಇತರೆ ಕಾರ್ಯಚಟುವಟಿಕೆಗಳನ್ನು ಮರೆತು ಹೋಗ್ಬಿಟ್ಟಿದ್ದ. ಸೊ ಇಲ್ಲಿ ಪತ್ನಿಯ ಜೊತೆ ಸರಸ ಸಲ್ಲಾಪದಲ್ಲಿ ಅವನು ಮುಳುಗಿ ಹೋಗ್ಬಿಟ್ಟಿದ್ದ. ಅಂದರೆ ಈ ಲೋಕದಲ್ಲೇ ಇರಲಿಲ್ಲ, ಅವನು ಬೇರೆ ಲೋಕದಲ್ಲಿ ಇದ್ದ. ಒಂದು ಕಾಮದ ಲೋಕದಲ್ಲಿ ಅವನು ಮುಳುಗಿಬಿಟ್ಟಿದ್ದ. ಇದರಿಂದ ರಾಜ ತುಂಬ ಹೊತ್ತು ಕಾಯ್ದ, ಆದರೆ ಈ ಒಂದು ಶಿಷ್ಯ ಬರಲೇ ಇಲ್ಲ. ಇದರಿಂದ ಅವನಿಗೆ ಕೋಪ ಬಂದ್ಬಿಡ್ತು ಸಿಕ್ಕಾಬಟ್ಟೆ. ಅವನಿಗೆ ಕೋಪ ಬಂದಾಗ ಈ ಒಂದು ಶಿಷ್ಯ ಪೂಜೆ ಲೇಟ್ ಆಯಿತು, ಎಲ್ಲಿ ಶಿವನ ಅವಕೃಪೆಗೆ ನಾನು ಒಳಗಾಗ್ಬಿಡ್ತೀನಿ ಅಂತ ಹೇಳಿ ಆ ಕುಬೇರ ರಾಜ ತುಂಬ ಪಶ್ಚಾತ್ತಾಪಪಟ್ಟು ಆ ದಿನ ಶಿವನಿಗೆ ಏನೆಲ್ಲ ಕ್ಷಮಾಪಣೆ ಕೇಳಬೇಕು ಎಲ್ಲವನ್ನ ಕೇಳಿಕೊಂಡು ಈ ಕಡೆ ಹೊರಗಡೆ ಬಂದು ಆ ಶಿಷ್ಯನಿಗೆ ಶಾಪವನ್ನು ಇತ್ತನು. ನೀನು ಇವತ್ತಿನಿಂದ ಕುಷ್ಠರೋಗಿಯಾಗಿ ಬಾಳು ಅಂತ ಹೇಳಿ ಶಾಪವನ್ನು ಇಡಲಾಯಿತು. ಇದರಿಂದ ಆ ಶಿಷ್ಯ ಆ ಶಾಪ ಕೊಟ್ಟ ಒಂದು ಕ್ಷಣದಿಂದಲೇ ಅವನು ಭೂಲೋಕದಲ್ಲಿ ಕುಷ್ಠರೋಗಿಯಾಗಿ ಬಂದುಬಿಟ್ಟನು. ಇದರಿಂದ ತುಂಬ ಪಶ್ಚಾತ್ತಾಪಪಟ್ಟ, ಅನೇಕ ರೀತಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿದರೂ ರಾಜ ಒಪ್ಪಲಿಲ್ಲ. ಇದರಿಂದ ಅವನು ಕುಷ್ಠರೋಗದಲ್ಲಿ ಅನೇಕ ರೀತಿಯ ನಾನಾ ತೊಂದರೆಗಳನ್ನು ಅನುಭವಿಸುತ್ತಾ ಬಂತು. ಈಗ ಅದೇ ರೀತಿಯಾಗಿ ಅವನು ಋಷಿ ಮುನಿಗಳ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರು. ಅವಾಗೆಲ್ಲ ಋಷಿ ಮುನಿಗಳು, ಈಗಾದರೆ ಜ್ಯೋತಿಷಗಾರರಿದ್ದಾರೆ, ಬೇರೆ ಬೇರೆಯ ಗುರುಗಳಿದ್ದಾರೆ, ಅಥವಾ ನಮಗೆ ಆದಂತಹ ಕೆಲವು ಅವಶ್ಯಕತೆಗಳ ಅನುಗುಣವಾಗಿ ಮಾರ್ಗದರ್ಶನ ಸಿಗುವಂಥದ್ದು. ಆವಾಗೆಲ್ಲ ನಾವು ಹುಡುಕೊಂಡು ಹೋಗ್ಬೇಕಾಗ್ತಿತ್ತು. ಸೊ ಆ ಒಂದು ಸಮಯದಲ್ಲಿ ಅವರು ಋಷಿ ಮುನಿಗಳನ್ನು ಹುಡುಕಿಕೊಂಡು ಹೋದಾಗ ಇವನ ಅವಸ್ಥೆಯನ್ನು ಅವರಿಗೆ ಗೊತ್ತಾಯಿತು, ಎದಕ್ಕಾಗಿ ಆಗಿದೆ, ಏಕೆ ಇದೊಂದು ಶಾಪದಿಂದ ಇವನಿಗೆ ಎಲ್ಲ ಆಗಿದೆ ಅಂತೇಳಿ. ಅವನು ಆದರೂ ಋಷಿಮುನಿಗಳು ಕೇಳಿದರು ಅವ್ರ ಹತ್ರ, ಯಾಕೆ ಹೀಗಾಯಿತು, ಏನು, ಎದಕ್ಕೆ ದುಃಖ ಪಡ್ತಿದ್ದೀಯಾ, ಅದೆಲ್ಲವನ್ನ ಕೇಳಿದಾಗ ಅವನು ಹೇಳಿದ, ಹೀಗೆ ನಾನು ಕುಬೇರನ ಒಂದು ಆಸ್ಥಾನದಲ್ಲಿದ್ದೆ. ಸೊ ಅವರಿಗೆ ದಿನನಿತ್ಯ ಧಾರ್ಮಿಕ ಕಾರ್ಯಚಟುವಟಿಕೆಗಳಿಗೆ ಮತ್ತು ಅವರ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸಹಾಯನಾಗ್ತಿದ್ದೆ. ಆದರೆ ಒಂದು ದಿನ ನಾನು ನನ್ನ ಒಂದು ತಪ್ಪಿನಿಂದ, ಅಂದರೆ ನಾನು ನನ್ನ ಧರ್ಮಪತ್ನಿಯ ಜೊತೆ ಒಂದು ಪ್ರೇಮದ ಇದರಲ್ಲಿ ತಲೀನನಾಗಿಬಿಟ್ಟಿದ್ದೆ. ಹೀಗಾಗಿ ಪೂಜೆಯ ಒಂದು ಹೊತ್ತಿಗೆ ನಾನು ಸರಿಯಾದ ಹೂಗಳು ಮತ್ತು ಸಿದ್ಧತೆಯನ್ನು ಮಾಡಿಕೊಡಲಾಗಲಿಲ್ಲ. ಇದರಿಂದ ಆ ಕುಬೇರ ರಾಜ ನನಗೆ ಕುಷ್ಠರೋಗಿಯಾಗಿ ಜನ್ಮ ತಾಳು ಅಂತೇಳಿ ಶಾಪ ಇಟ್ಬಿಟ್ರು. ಅಂದಿನಿಂದ ಇಂದಿನವರೆಗೂ ನರಕಯಾತನೆ ಅನುಭವಿಸ್ತಾ ಇದ್ದೀನಿ. ಇದರಿಂದ ನನಗೆ ಹೊರಗಡೆ ಬರಲು ಏನಾದರೂ ಮಾರ್ಗಗಳಿದ್ದರೆ ತಿಳಿಸಿ ಅಂತ ಹೇಳಲಾಗಿ, ಆಗ ಋಷಿಮುನಿಗಳು ಹೇಳಿದರು, ಸರಿ ಆಯಿತು, ನೀನು ಪಶ್ಚಾತ್ತಾಪ ಪಟ್ಟಿದೆಯಲ್ಲ, ಅದಕ್ಕೆ 50% ನಿನಗೆ ಇದರಿಂದ ಮುಕ್ತಿ ಆಗುವುದು ಖಚಿತವಾಯಿತು. ಇನ್ನು 50% ನೀನು ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಬರ್ತಕ್ಕಂತಹ ಏಕಾದಶಿಯನ್ನು ನೀನು ಆಚರಣೆ ಮಾಡಿದ್ದೆ ಆದಲ್ಲಿ, ಅಂದರೆ ಯೋಗಿನಿ ಏಕಾದಶಿ ಅಂತ ಬರುತ್ತೆ. ಈ ಯೋಗಿನಿ ಏಕಾದಶಿಯ ದಿನ ನೀನು ಉಪವಾಸ ಇದ್ದು ಸಾಧ್ಯವಾದಷ್ಟು ವಿಷ್ಣುವಿನ ಪಾರಾಯಣ ಮಾಡಿದ್ದೇ ಆದಲ್ಲಿ ನಿನಗೆ ಈ ಒಂದು ಕುಷ್ಠರೋಗ ನಿವಾರಣೆ ಆಗುವಂಥದ್ದಾಗುತ್ತೆ ಅಂತ ಹೇಳಿ ಹೋದರು. ಸೊ ಅದರಂತೆ ಆ ಋಷಿ ಮುನಿಗಳ ಒಂದು ಮಾರ್ಗದರ್ಶನದಂತೆ ಅವರು, ಅಂದರೆ ಆ ಒಂದು ಸೇವಕ, ಈ ಯೋಗಿನಿ ಏಕಾದಶಿಯನ್ನು ಮಾಡಲಾಯಿತು. ಸೊ ಆ ಒಂದು ಯೋಗಿನಿ ಏಕಾದಶಿಯಿಂದ ಅವನ ಕುಷ್ಠರೋಗ ಏನಿತ್ತು ಅದೆಲ್ಲವೂ ಸಂಪೂರ್ಣ ವಾಸಿಯಾಗಿ ಅವನಿಗೆ ಒಳ್ಳೆಯ ಯೋಗ ಕೂಡಿ ಬರುವಂಥದ್ದಾಯಿತು. ಅವನ ಒಂದು ಶಾಪ ನಿರ್ಮೂಲನೆ ಆಯಿತು. ಸೊ ಇದರಿಂದ ಅವನು ಮತ್ತೆ ತನ್ನ ಒಂದು
ವಾಸಸ್ಥಳಕ್ಕೆ ಹೋಗಿ ರಾಜನ ಹತ್ರ ಕ್ಷಮೆ ಕೇಳಿ ಮತ್ತೆ ಅವನು ತನ್ನ ಒಂದು ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದನೆಂಬುದು ಈ ಒಂದು ಕಥೆಯ ಉದ್ದೇಶ. ಅಂದರೆ ಇಲ್ಲಿ ನಮಗೆ ಜಟಿಲವಾಗಿರತಕ್ಕಂಥ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ನಮ್ಮದೇ ಆದಂಥ ಕೆಲವು ಅನಾನುಕೂಲಗಳಿಂದ ಒಡ್ಡಿಕೊಂಡಿರತಕ್ಕಂತಹ ಪಾಪ ಕರ್ಮಗಳಾಗಿರ್ಬೋದು, ಅಥವಾ ಶತ್ರುಗಳ ಒಂದು ಕಾಟಗಳಾಗಿರ್ಬೋದು, ಇದೆಲ್ಲವೂ ಈ ಒಂದು ಏಕಾದಶಿಯ ಆಚರಣೆ ಮಾಡಿದ್ದೇ ಆದಲ್ಲಿ ಸಾಧ್ಯವಾದಷ್ಟು ಉಪವಾಸ ಇರಿ. ಈ ದಿನ ಅನ್ನವನ್ನು ತ್ಯಾಗ ಮಾಡಿ ಮತ್ತು ಪದೇ ಪದೇ ತುಂಬ ತಿನಿಸುಗಳನ್ನು ತಿನ್ನಲೂ ಹೋಗಬೇಡಿ. ಸಾಧ್ಯವಾದಷ್ಟು ಉಪವಾಸವಿದ್ದು ಬಾಳೆಹಣ್ಣು ಅಥವಾ ಹಾಲು ಒಂದಿಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿ ಈ ದಿನ ನೀವು ಈ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಪಾಪ ಕರ್ಮಗಳು ನಿರ್ಮೂಲನೆ ಆಗುತ್ತೆ ಮತ್ತು ಭವಿಷ್ಯತ್ ಕಾಲದಲ್ಲಿ ಒಳ್ಳೆಯ ದಿನಗಳು ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಶಾಸ್ತ್ರ ಹೇಳುತ್ತೆ, ಈ ಏಕಾದಶಿಯನ್ನು ಮಾಡೋದರಿಂದ ಗಂಗೆಯಲ್ಲಿ ಮಿಂದಷ್ಟು, ಅಂದರೆ ಗಂಗೆಯಲ್ಲಿ ಸ್ನಾನ ಮಾಡಿದಾಗ ಹೇಗೆ ಪುಣ್ಯ ಲಭಿಸುತ್ತೆ, ಪಾಪಗಳು ನಶಿಸಿ ಹೋಗುತ್ತೆ, ಆ ರೀತಿಯಲ್ಲಿ ಈ ಯೋಗಿನಿ ಏಕಾದಶಿ ಮಾಡಿದ್ದೇ ಆದಲ್ಲಿ ನಿನ್ನ ಎಲ್ಲ ಹಳೆಯ ಪಾಪಗಳು ನಿರ್ಮೂಲನೆಯಾಗಿ ಹೊಸ ರೀತಿಯ ಒಂದು ಚೈತನ್ಯ ಮತ್ತು ಕೆಲಸಗಳಿಗೆ ಇರತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ ಅಂತಲೇ ಹೇಳ್ತಾರೆ. ಹಾಗಾಗಿ ನಾಳೆಯ ದಿನ ಸಾಧ್ಯವಾದಷ್ಟು ಉಪವಾಸ ಮಾಡಿ. ಇದು ಈ ದಿನದ ವಿಶೇಷ ಯೋಗಿನಿ ಏಕಾದಶಿ. ತುಂಬ ಸಂಕ್ಷಿಪ್ತವಾಗಿ ತಿಳಿಸಿದ್ದೀವಿ, ಅನ್ಯತಃ ತಪ್ಪು ಭಾವಿಸಬೇಡಿ. ಸೊ ಈಗ ನಾವು ಈ ಒಂದು ದಿನದ ವಿಶೇಷ ತಿಳಿದಾಯಿತು. ಇನ್ನು ನೀವು ಕಾಯ್ತಾ ಇರೋದೇ ದ್ವಾದಶ ರಾಶಿಗಳ ಭವಿಷ್ಯ. ಈ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ರೀತಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿಯವರಿಗೆ ಈ ದಿನದ ಭವಿಷ್ಯ ನೋಡೋದಾದರೆ, ಈ ದಿನ ಧಾರ್ಮಿಕವಾಗಿ ತುಂಬ ಆಸಕ್ತಿ ಇರುತ್ತೆ. ಭಕ್ತಿ ಮಾನ್ಯತೆಗಳ ಜೊತೆಗೆ ಒಂದಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಆಗುತ್ತೆ, ಗುರು ಹಿರಿಯರ ಆಶೀರ್ವಾದ ಸಿಗುತ್ತೆ. ತುಂಬ ಒಂದು ದಿನಗಳ ನಂತರ ಹಳೆಯ ಸ್ನೇಹಿತರಾಗಿರ್ಬೋದು, ಹಳೆಯ ಸಂಬಂಧಿಕರಾಗಿರ್ಬೋದು, ನೂತನ ಸಂಬಂಧಿಕರಾಗಿರ್ಬೋದು, ಅಥವಾ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಭೇಟಿಯಾಗುವಂಥ ಅವಕಾಶಗಳಿರುತ್ತೆ. ಈ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ, ಒಂಥರ ಖುಷಿ ಎಲ್ಲವೂ ಸಿಗುವಂಥದ್ದಾಗತ್ತೆ. ಈ ಒಂದು ದಿನ ಅಂದರೆ ತುಂಬ ಅನುಕೂಲತೆಯಿಂದ ಕೂಡಿರುತ್ತೆ. ನಿಮ್ಮ ಒಂದು ಕನಸಿನ ಇಚ್ಛೆಗೆ ಅನುಗುಣವಾಗಿ ಈ ದಿನ ನಡೆಯುವಂಥದ್ದಾಗತ್ತೆ. ಆದರೂ ಈ ದಿನ ವಿಶೇಷತೆ ಅಂದರೆ ನೀವು ತುಂಬ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳುವಂಥದ್ದಾಗತ್ತೆ ಮತ್ತು ನಿಮ್ಮದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿದಾಯಕ ಕೆಲವು ವಿಷಯಗಳನ್ನು ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಂಥದ್ದಾಗತ್ತೆ. ಇದರಿಂದ ಅವರ ಒಂದಿಷ್ಟು ಏನಂತೀರ ಒಳ್ಳೆಯ ಕೆಲಸಕ್ಕೆ ಕೈಗೂಡಿಸಿದಂತಹ ಒಂದಿಷ್ಟು ತೃಪ್ತಿ ನಿಮಗೆ ಸಿಗುವಂಥದ್ದಾಗತ್ತೆ. ಅವರು ಕೂಡ ಅಷ್ಟೇ ನಿಮಗೆ ಧನ್ಯವಾದಗಳನ್ನು ತಿಳಿಸಿ ಮುಂದೆ ಹೋಗುವಂಥದ್ದಾಗತ್ತೆ. ಇದರಿಂದ ಈ ದಿನ ಎಲ್ಲೋ ನಿಮಗೆ ಒಳ್ಳೆಯದ ರೀತಿಯಲ್ಲಿ ನಡೀತಾ ಇದೆ ಅನ್ನೋ ಒಂದೊಂದು ಇರುತ್ತೆ. ಸೊ ಹಾಗಾಗಿ ಈ ದಿನ ಶುಭವಾಗಿ ಇರುವಂಥದ್ದಾಗಿರುತ್ತೆ. ಸ್ವಲ್ಪ ಖರ್ಚುಗಳಿರುತ್ತೆ, ಒಂದಿಷ್ಟು ಪ್ರಯಾಣಗಳ ಸಂಭವ ಉಂಟು. ಈ ಪ್ರಯಾಣದಿಂದ ಸ್ವಲ್ಪ ನಿಮಗೆ ಅನುಕೂಲಕರವನ್ನು ವಾತಾವರಣವೂ ಇದೆ ಮತ್ತು ಒಂದು ರೀತಿಯಲ್ಲಿ ಈ ದಿನ ತುಂಬ ಅನುಕೂಲಕರ ಇದೆ ಅಂತಲೇ ತಿಳಿಸ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಏಕಾದಶಿ ಸಾಧ್ಯವಾದಷ್ಟು ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಮತ್ತು ಉಪವಾಸ ಇದ್ದರೆ ತುಂಬ ಉತ್ತಮ. ಮತ್ತು ಹಣ್ಣು ಹಂಪಲುಗಳನ್ನು ಬಡವರಿಗೆ ದಾನವಾಗಿ ನೀಡಿ. ಇದರಿಂದ ವಿಷ್ಣು ಪರಮಾತ್ಮ ನಿಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡುವಂಥವನಾಗ್ತಾನೆ ಮತ್ತು ಕೆಲವು ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುವಂಥವನಾಗ್ತಾನೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಮೇಷರಾಶಿಯ ಭವಿಷ್ಯ. ಸಮಸ್ತ ಮೇಷರಾಶಿಯವರಿಗೆ ಆ ವಿಷ್ಣು ಭಗವಾನ ನಿಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಬರುವಂಥ ದಿನಗಳು ಮಂಗಳಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ. ಶುಭಮಸ್ತು. ಶುಭಂಭಯ. ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿಯವರಿಗೆ ಈ ದಿನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ತುಂಬ ಲಾಭಗಳು ಗಳಿಸುವಂಥದ್ದಿದೆ. ಅಂದರೆ ನಿಮಗೆ ಎಲ್ಲ ಕಡೆಯೂ ನಿಮಗೆ ಈ ದಿನ ಶುಭಕರವಾದ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದಾಗತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಮನ್ನಣೆ ಕೊಡುವಂಥದ್ದಾಗತ್ತೆ. ನಿಮ್ಮ ಮಾತುಗಳಿಗೆ ಗೌರವ ಕೊಡುವಂಥದ್ದಾಗತ್ತೆ. ನೀವು ಹೇಳಿರುವಂತಹ ಮಾತಿಗೆ ಎಲ್ಲರೂ ಒಂದು ರೀತಿ ಸಹಮತ ವ್ಯಕ್ತಪಡಿಸಿದಂತೆ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ದಿನ ಸಾಧ್ಯವಾದಷ್ಟು ನೀವು ಕೈ ಘಟನೆಗಳನ್ನು ಮರೆಯಲು ಇಷ್ಟಪಡ್ತೀರಾ ಮತ್ತು ಎಲ್ಲ ರೀತಿಯ ನೆಗೆಟಿವ್ಗಳನ್ನು ನೀವು ಅಲ್ಲೇ ಅದನ್ನು ಮರೆತು ಹೋಗಿ ಮುಂದಿನ ಒಂದು ಕೆಲಸಕ್ಕೆ ಕೈ ಹಾಕುವಂಥದ್ದಾಗತ್ತೆ. ನಿಂತು ಹೋಗಿರತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಂದಿಷ್ಟು ವೇಗವನ್ನು ತಂದು ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು.
ಈ ದಿನದ ಪರಿಹಾರ ಅಂತ ಹೇಳೋದಾದರೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ, ವಿಷ್ಣು ಸಹಸ್ರನಾಮ ಬುಕ್ಕವನ್ನು ನೀವು ದಾನವಾಗಿ ನೀಡಿ, ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿದರೆ ನಿಮಗೆ ಈ ಒಂದು ದಿನದ ಉತ್ತಮ ಫಲಗಳು ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಷಭ ರಾಶಿಯವರ ಈ ದಿನದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸುತ್ತಾ ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ರಾಶಿಗಳಲ್ಲಿ 3ನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಒಂದು ರೀತಿಯಲ್ಲಿ ಸಂತೋಷ ಮತ್ತು ತಿರುಗಾಟ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳು ನಡೆಯುವಂಥದ್ದಾಗತ್ತೆ. ಸಂತೋಷ ಅಂತ ಹೇಳಿದರೆ ನಿಮ್ಮ ಕೆಲಸಗಳು ಸುಲಲಿತವಾಗಿ ಮತ್ತು ಸುಲಭವಾಗಿ ಮತ್ತು ಎಲ್ಲರ ಮೆಚ್ಚುಗೆ ಗಳಿಸುವಂಥದ್ದಾಗಿರುತ್ತೆ. ಮತ್ತು ಈ ದಿನ ಸಾಧ್ಯವಾದಷ್ಟು ನೀವು ದೇವರ ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇರೋದರಿಂದ ಆ ಕೆಲಸ ಕೊನೆಯ ಹಂತದವರೆಗೂ ಹೋಗಿ ಒಳ್ಳೆಯ ಯಶಸ್ವಿ ಆಗುವಂಥದ್ದಾಗತ್ತೆ ಮತ್ತು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುವಂತಹ ಕೆಲಸ ಆಗಿರುತ್ತೆ. ಮತ್ತು ಈ ದಿನ ಸಾಧ್ಯವಾದಷ್ಟು ನೀವು ಅನುಕೂಲಕರ ವಾತಾವರಣದಿಂದ ಒಂದು ಎತ್ತರ ಹಂತಕ್ಕೆ ಹೋಗುವಂಥದ್ದಾಗತ್ತೆ. ಸುಮಾರು ಜನರಿಗೆ ಇದರಿಂದ ಅನುಕೂಲವಾಗಿರುತ್ತೆ. ಅವರೆಲ್ಲರ ಒಂದು ಹಿತ ವಚನ ಮತ್ತು ಸಹಾಯ ಇದರಿಂದ ನಿಮ್ಮ ಕೆಲಸಕ್ಕೂ ಅನುಕೂಲ ಉಂಟಾಗುತ್ತೆ. ಭವಿಷ್ಯತ್ ಕಾಲದ ಒಂದಿಷ್ಟು ಕೆಲಸಗಳು ಸುಲಭವಾಗುವಂಥದ್ದಾಗುತ್ತೆ. ಈ ದಿನದ ಕೆಲಸ ಕಾರ್ಯಗಳು ಆರ್ಥಿಕವಾಗಿ ಲಾಭ ಉಂಟು. ಒಂದಿಷ್ಟು ಧಾರ್ಮಿಕವಾಗಿ ನಿಮಗೆ ದೇವತೆಗಳ ಆಶೀರ್ವಾದ ಈ ದಿನ ಸಿಗುವಂಥದ್ದಾಗತ್ತೆ. ಸೊ ಈ ದಿನ ಏಕಾದಶಿ, ಸಾಧ್ಯವಾದಷ್ಟು ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಮತ್ತು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ತಿಳಿಸುತ್ತಾ ಈ ದಿನ ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಮತ್ತು ವಿಷ್ಣುವಿನ ಒಂದು ಆಶೀರ್ವಾದದಿಂದ ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು. ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ನಿಮಗೆ ಬೆಂಬಲ, ಪ್ರೋತ್ಸಾಹ ಮತ್ತು ಒಂದು ರೀತಿಯಲ್ಲಿ ನಿಮಗೆ ಸಹಕಾರದ ಜೊತೆಗೆ ಧೈರ್ಯ, ಅಂದರೆ ಏನಾಗೋದಿಲ್ಲ ನಾನು ನೋಡ್ಕೊಳ್ತೀನಿ ಬಾರಯ್ಯ ಅಂತೇಳಿ ಕರ್ಕೊಂಡು ಹೋಗುವಂಥದ್ದು ಮತ್ತು ಕೃಷ್ಣ ಹೇಗೆ ಉಪದೇಶ ಮಾಡಿದ ಆ ರೀತಿಯಲ್ಲಿ ನಿಮಗೆ ಈ ದಿನ ಕರ್ಕಾಟಕ ರಾಶಿಯವರಿಗೆ ಉಪದೇಶ ಸಿಗುವಂಥದ್ದಾಗುತ್ತೆ. ಒಳ್ಳೆಯ ಗುರುವಿನ ಮಾರ್ಗದರ್ಶನ ಸಿಗುವಂಥದ್ದಾಗುತ್ತೆ ಮತ್ತು ಗುರು ನಿಮಗೆ ಒಂದು ರೀತಿಯಲ್ಲಿ ಎತ್ತರ ಹಂತಕ್ಕೆ ತೆಗೆದುಕೊಳ್ಳುವಂಥ ಒಂದು ರೀತಿಯ ಅನುಭವ ಸಿಗುತ್ತೆ. ಅಂದರೆ ನಿಮ್ಮ ರಾಶಿಯಲ್ಲಿ ಗುರು ಇರೋದರಿಂದ ಅನೇಕ ರೀತಿಯ ಧಾರ್ಮಿಕ ತೀರ್ಥಕ್ಷೇತ್ರಗಳ ಒಂದಿಷ್ಟು ಪ್ರಸಾದ ನಿಮ್ಮ ಮನೆಗೆ ಬರುವಂಥದ್ದಾಗುತ್ತೆ ಮತ್ತು ಈ ದಿನ ಸಾಧ್ಯವಾದಷ್ಟು ದೇವಸ್ಥಾನಗಳ ದರ್ಶನ ಆಗುತ್ತೆ. ದೇವಾನುದೇವತೆಗಳ ಒಂದಷ್ಟು ಆಶೀರ್ವಾದವೂ ಕೂಡ ನಿಮಗೆ ಈ ದಿನ ಲಭಿಸುವಂಥದ್ದಾಗುತ್ತೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಲಾಭಗಳು ಇರುತ್ತೆ ಮತ್ತು ಈ ದಿನ ಸಾಧ್ಯವಾದಷ್ಟು ಜಗಳಗಳಿಂದ ದೂರ ಇರಲು ಪ್ರಯತ್ನ ಮಾಡುವಂಥದ್ದಾಗುತ್ತೆ ಮತ್ತು ಈ ದಿನ ನಿಮಗೆ ಸಾಧ್ಯವಾದಷ್ಟು ಅನಾವಶ್ಯಕವಾದ ಖರ್ಚುಗಳು, ಅನಾವಶ್ಯಕವಾದ ಮಾತುಗಳನ್ನು ಕಡಿಮೆ ಮಾಡಲು ನಿರ್ಧಾರ ಮಾಡುವಂಥ ದಿನ ಅಂತಲೂ ಆಗಿರ್ಬೋದು. ಇನ್ನು ಈ ದಿನದ ಒಂದು ಪರಿಹಾರ ಅಂತ ನೋಡೋದಾದರೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಮತ್ತು ಇರುವಂತಹ ವಯಸ್ಸಾದವರಿಗೆ ಹಣ್ಣು ಹಂಪಲುಗಳನ್ನು ದಾನವಾಗಿ ನೀಡಿ. ಇದರಿಂದ ನಿಮಗೆ ಒಳ್ಳೆಯ ದಿನಗಳು ಈ ದಿನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಆ ಗುರುರಾಯರು ನಿಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಒಂದು ರೀತಿಯಲ್ಲಿ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ರೀತಿಯಲ್ಲಿ ನಿಮ್ಮ ಅವಲಂಬಿತವಾಗಿರತಕ್ಕಂತಹ ಜನರೇನಿದ್ದಾರೆ ಅವರ ಒಂದು ಬೆಂಬಲ ನಿಮಗೆ ಸಿಗುವಂಥದ್ದಾಗುತ್ತೆ. ನೀವು ಮಾಡುವಂಥ ಸಂಸ್ಥೆ, ವ್ಯಾಪಾರದಲ್ಲಿ ಅನೇಕ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ಈ ದಿನ ತೊಡಗಿಕೊಳ್ಳಲಾಗುತ್ತೆ. ಅವುಗಳೆಲ್ಲವೂ ಬೆಂಬಲದಿಂದ, ಒಂದು ಸಹಕಾರದಿಂದ ಅಂತಲೇ ತಿಳ್ಕೊಳ್ಳಿ, ಒಳ್ಳೆಯ ಯಶಸ್ವಿ ಆಗುವಂಥದ್ದಾಗತ್ತೆ. ಇನ್ನು ಈ ದಿನ ಸ್ವಲ್ಪ ಅಧಿಕವಾದ ಖರ್ಚುಗಳು ಇರುತ್ತೆ. ಆರ್ಥಿಕವಾಗಿ ಸ್ವಲ್ಪ ಹೊಂದಾಣಿಕೆ ಮಾಡಲು ಕಷ್ಟಪಡುವಂಥದ್ದು ಇರುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಅಂತ ಬಂದಾಗ ಈ ದಿನ ಒಳ್ಳೆಯ ಫಲಿತಾಂಶ ಸಿಕ್ಕಿರೋದ್ರಿಂದ ಇದು ಅಷ್ಟು ವ್ಯಾಲ್ಯೂ ಆಗೋದಿಲ್ಲ. ಏಕೆಂದರೆ ದುಡ್ಡು ನಾಳೆಯ ದಿನ ಅಡ್ಜಸ್ಟ್ ಮಾಡಿರೋಣ ಅಂತ ಹೇಳಿ ಪೋಸ್ಟ್ಪೋನ್ ಮಾಡುವಂಥದ್ದಾಗತ್ತೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಒಳ್ಳೆಯ ಯಶಸ್ವಿ ಆಗುವಂಥದ್ದಾಗತ್ತೆ. ಸ್ವಲ್ಪ ಸಾಯಂಕಾಲದ ಹೊತ್ತಿಗೆ ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದು ಇರುತ್ತೆ ಸಣ್ಣ ಪ್ರಮಾಣದಲ್ಲಿ. ಸೊ ಅದನ್ನು ನೀವು ನಿಮ್ಮದೇ ಆದಂತಹ ಒಂದಿಷ್ಟು ಮುತುವರ್ಜಿ ವಹಿಸ್ಕೊಂಡ್ರೆ ಅದು ಯಾವುದು ಬರುವಂಥ ಹಂತ ಕಡಿಮೆ ಆಗುತ್ತೆ. ಸೊ ಅಲ್ಲಿದೆ ಅದನ್ನು ಒಂದು
ಯಾವ ರೀತಿ ಹೇಳೋದು ನಿಮಗೆ, ಅಂದರೆ ಒಂದು ರೀತಿಯಲ್ಲಿ ಹೊರಗಡೆ ತಿಂಡಿ ಪದಾರ್ಥದಿಂದ ಆಗಿರ್ಬೋದು, ಅಥವಾ ನಿಮ್ಮದೇ ಆದಂತಹ ಕೆಲವು ತಪ್ಪುಗಳಿಂದ ಆಗಿರ್ಬೋದು. ಅಂದರೆ ಈ ಬೇಡದೇ ಇರುವ ಜಾಗಕ್ಕೆ ಹೋದಾಗ ಸ್ವಲ್ಪ ಎಲ್ಲೋ ತೊಂದರೆ ಆಗಿರುತ್ತೆ, ಹಾಗಾಗಿ ಅನಾರೋಗ್ಯದ ಸಮಸ್ಯೆ ನಿಮಗೆ ಬಂದಿರುತ್ತೆ. ಸೊ ಈ ಒಂದು ಸಮಯದಲ್ಲಿ ಸಾಧ್ಯವಾದಷ್ಟು ಈ ದಿನ ಹೊರಗಡೆ ತಿಂಡಿ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ಎಲ್ಲೂ ಒತ್ತಾಯಪೂರ್ವಕವಾಗಿ ತಿನ್ನಲು ಹೋಗಬೇಡಿ. ಈ ದಿನ ಸಾಧ್ಯವಾದಷ್ಟು ದೂರ ಇರಿ. ಹಣ್ಣು ಮತ್ತು ಹಾಲು ಮುಂತಾದವುಗಳನ್ನು ಮಾತ್ರ ಈ ದಿನ ಸ್ವೀಕಾರ ಮಾಡಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಈ ದಿನದ ಒಂದು ಪರಿಹಾರ ಅಂತ ಹೇಳೋದಾದರೆ, ಶಿವನ ದರ್ಶನ ಮಾಡಿಕೊಳ್ಳಿ, ಶಿವನಿಗೆ ಸಾಧ್ಯವಾದಷ್ಟು ಕ್ಷೀರಾಭಿಷೇಕ ಸೇವೆ ಮಾಡಿಸಿ, ಮತ್ತು ಶಿವನಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ, ಮತ್ತು ಈ ದಿನ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಅಂತ ಹೇಳುತ್ತಾ, ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಹೇಳೋದು ಅಂತ ಹೇಳಿದ್ರೆ, ಸ್ವಲ್ಪ ಕೋಪ, ಕೆಲಸದಲ್ಲಿ ಒಂದು ರೀತಿ ವ್ಯಾಘ್ರ ರೂಪದಲ್ಲಿ ವರ್ತನೆ, ಮತ್ತು ಕೆಲಸದಲ್ಲಿ ಒಂದು ರೀತಿಯಲ್ಲಿ ಏರಿದ ಧ್ವನಿ ಅಂತೀವಿ, ಆ ರೀತಿಯಲ್ಲಿ ಮಾತಾಡೋದು. ಒಂದು ರೀತಿಯಲ್ಲಿ ಈ ದಿನ ಸ್ವಲ್ಪ ನೀವು ವಿರೋಧ ಭಾವನೆಯಿಂದ ತೊಡ್ಕೊಳ್ಳುವಂಥದ್ದಾಗುತ್ತೆ, ಪ್ರತಿಯೊಂದಕ್ಕೂ ಕೋಪ ಮಾಡ್ಕೊಳ್ಳುವಂಥದ್ದಾಗುತ್ತೆ. ಇದರಿಂದ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ ನಿಮ್ಮ ಮತ್ತು ಸಂಬಂಧಿಕರು ಅಥವಾ ಸ್ನೇಹಿತರು ಅಥವಾ ಆಪ್ತರಲ್ಲಿ. ಇದರಿಂದ ನಿಮ್ಮ ಮಾನಸಿಕತೆ ಏನೋ ಆಗಿದೆ ಅನ್ನೋದು ಅವರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಎಷ್ಟೇ ಅವರು ಕನ್ವಿನ್ಸ್ ಮಾಡಿದರೂ ನೀವು ಕನ್ವಿನ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ, ಅಥವಾ ನೀವು ಅವರ ಮಾತಿಗೆ ಬಗ್ಗೋದಿಲ್ಲ. ಇದರಿಂದ ಮನಸ್ತಾಪ ಉಂಟಾಗುತ್ತೆ. ಈ ದಿನದ ಒಂದು ಕೆಲಸ ಕಾರ್ಯಗಳು ಅಷ್ಟು ನೀಟಾಗಿ ಆಗಲು ಸಾಧ್ಯವಾಗೋದಿಲ್ಲ, ಪೋಸ್ಟ್ಪೋನ್ ಆಗ್ಬೋದು, ಮತ್ತು ನಿಮ್ಮನ್ನು ಒಂದು ರೀತಿಯಲ್ಲಿ ತಪ್ಪಿನ ಒಂದು ದಾರಿಗೆ ಎಳೆದುಕೊಂಡು ಹೋಗುವಂಥದ್ದಾಗುತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಈ ದಿನ ಸ್ವಲ್ಪ ಕಡಿಮೆ ಮಾತುಗಳನ್ನು ಆಡಿ, ಮತ್ತು ಸಾಧ್ಯವಾದಷ್ಟು ಕೋಪನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಮತ್ತು ನಿಮಗೆ ಬೇಕಾಗಿರತಕ್ಕಂಥ ಕೆಲಸ ಮಾಡಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇದರಿಂದ ಈ ದಿನ ಸ್ವಲ್ಪ ಅನುಕೂಲಕರ ಮಾಡಿಕೊಳ್ಳಬಹುದು ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಸಾಧ್ಯವಾದಷ್ಟು ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ, ಗಣೇಶನ ಆರಾಧನೆ ಮಾಡಿ, ಮತ್ತು ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ. ಇದರಿಂದ ಕೆಲವು ಅಡೆತಡೆಗಳು ಮತ್ತು ನಿಮಗೆ ಬರ್ತಕ್ಕಂಥ ಅಪಾದನೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 7ನೇ ರಾಶಿಯಾಗಿರತಕ್ಕಂತಹ ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಒಂದಿಷ್ಟು ಆರ್ಥಿಕವಾಗಿ ತೊಂದರೆಗಳು ಇರುತ್ತೆ, ಮತ್ತು ಸಣ್ಣ ಪ್ರಮಾಣದಲ್ಲಿ ಸಾಲವನ್ನು ಈ ದಿನ ಮಾಡುವಂಥವ್ರಾಗ್ತೀರ. ಮನೆಯ ಹಿರಿಯ ಸದಸ್ಯರ ಅನಾರೋಗ್ಯದ ಸಮಸ್ಯೆ ಮತ್ತು ಚಿಕ್ಕ ಮಕ್ಕಳ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆ ನಿಮಗೆ ತಲೆ ಬಿಸಿ ಉಂಟು ಮಾಡುವಂಥದ್ದಾಗುತ್ತೆ. ಇನ್ನು ನಿಮಗೆ ಬೇಕಾಗಿರತಕ್ಕಂತಹ ವಸ್ತುಗಳು ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ, ಇದರಿಂದ ಸ್ವಲ್ಪ ಕೋಪಗಳು ಉಂಟಾಗುತ್ತೆ. ಬೇರೆಯವರ ಜೊತೆ ವಾದ ವಿವಾದಗಳಿಗೆ ಇಳಿಯುವಂಥದ್ದಾಗುತ್ತೆ. ವಾಹನಗಳು ಸಣ್ಣ ಪುಟ್ಟ ರೀತಿಯಲ್ಲಿ ಅಪಘಾತಗಳಾಗುವುದುಂಟು, ಅಥವಾ ಎಲ್ಲೋ ಸ್ಕ್ರ್ಯಾಚ್ ಆಗುವುದುಂಟು. ಇದರಿಂದ ಸ್ವಲ್ಪ ವಾದ ವಿವಾದಗಳು ನಡೆಯುವಂಥದ್ದಾಗತ್ತೆ. ಅಥವಾ ನೀವು ಮೆಟ್ಟಲು ಹತ್ತಬೇಕಾದ್ರೆ ಒಂದು ಸ್ವಲ್ಪ ವ್ಯತ್ಯಾಸ ಉಂಟಾಗಿ ತೆಳಗೆ ಬೀಳುವಂಥದ್ದಾಗ್ಬೋದು, ಅಥವಾ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ತಗ್ಗು ಅಥವಾ ಹಂಪು ನೋಡದೇ ಇರೋ ಜಂಪ್ ಮಾಡಿದಾಗ ಬ್ಯಾಲೆನ್ಸ್ ಸಿಗದೇ ಇದ್ದಾಗ ಸ್ವಲ್ಪ ಬೀಳುವುದುಂಟು. ಹಾಗಾಗಿ ಈ ದಿನ ಸ್ವಲ್ಪ ಬೀಳುವುದು, ತೆಗೊಳ್ಳುವುದು, ವಾದ ವಿವಾದಗಳು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ ಅಂತಲೇ ಹೇಳಬಹುದು. ಇನ್ನು ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಅಧಿಕವಾದ ಖರ್ಚುಗಳು ನಿಮಗೆ ಬರುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಸಾಧ್ಯವಾದಷ್ಟು ಶನಿದೇವರ ಆರಾಧನೆ, ಶನಿದೇವರ ಸ್ತೋತ್ರ, ಶನಿದೇವರ ದರ್ಶನ ಮಾಡಿಕೊಳ್ಳಿ, ಮತ್ತು ಈ ದಿನ ಸಾಧ್ಯವಾದರೆ ವಿಷ್ಣುವಿನ ಒಂದು ದರ್ಶನ, ಅಂದರೆ ವೆಂಕಟಸ್ವಾಮಿಯೊಂದು ದೇವರ ದರ್ಶನ ಮಾಡಿಕೊಳ್ಳಿ, ಮತ್ತು ಈ ದಿನ ಸಾಧ್ಯವಾದರೆ ತುಳಸಿ ಅರ್ಚನೆ ಮಾಡಿಸಿ, ನಿಮಗೆ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಒಂದಿಷ್ಟು ನಿಮ್ಮ ಒಂದು ಗುರು ಹಿರಿಯರ ಅಥವಾ ನಿಮ್ಮ ಸ್ನೇಹಿತರ ಮತ್ತು ಆತ್ಮೀಯರ ಒಂದಿಷ್ಟು ಸಹಕಾರ ಲಭಿಸುವಂಥದ್ದಾಗುತ್ತೆ, ಮತ್ತು ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಪ್ರದವಾಗಿರುವಂಥದ್ದಾಗಿರುತ್ತೆ. ಮತ್ತು ಈ ದಿನ ನೀವು ಹಿಡಿದ ಕೆಲಸವನ್ನು ಏನಂತೀರ, ಒಂದಿಷ್ಟು ಹಠವಾದಿಯಿಂದ ಜಯದ ಕಡೆಗೆ ತೆಗೆದುಕೊಂಡು ಹೋಗ್ತೀರಾ. ಎಲ್ಲರೂ ಆಗೋದಿಲ್ಲ ಅಂತೇಳಿದ್ರೆ ನೀವು ನಾನು ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಮಂಡು ಧೈರ್ಯದಿಂದ ಕೆಲಸವನ್ನು ಸ್ಟಾರ್ಟ್ ಮಾಡಿ ಎಂಡುವರೆಗೂ ಅದನ್ನು ಮುತುವರ್ಜಿ ವಹಿಸ್ಕೊಂಡು ಜಯಶೀಲರ ಕಡೆಗೆ ವಾಲ್ಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದರಿಂದ
ಉಳಿದ ಒಂದಿಷ್ಟು ಸ್ನೇಹಿತರ ವರ್ಗ ಏನಂತೀರ ಅಪ್ರಿಷಿಯೇಟ್, ಅಂದರೆ ತುಂಬ ಒಳ್ಳೆಯ ಕೆಲಸ ಮಾಡಿದೆ, ಇಲ್ಲದಿದ್ದರೆ ನಿನಗೆ ಯಾರು ಗುರುತಿಸ್ತಾ ಇಲ್ಲ ಅನ್ನೋ ಒಂದು ಮೆಚ್ಚುಗೆ ಮಾತುಗಳನ್ನು ಈ ದಿನ ನಿಮಗೆ ಬರುವಂಥದ್ದಾಗತ್ತೆ. ಆರ್ಥಿಕವಾಗಿ ಒಂದಿಷ್ಟು ಲಾಭಗಳು ಉಂಟು. ಅದೇ ರೀತಿಯಾಗಿ ಧಾರ್ಮಿಕವಾಗಿ ಒಂದಿಷ್ಟು ಕ್ಷೇತ್ರಗಳಿಗೆ ದರ್ಶನವನ್ನು ಮಾಡುವಂಥದ್ದಾಗತ್ತೆ ಮತ್ತು ದೇವಾನುದೇವತೆಗಳ ಒಂದಿಷ್ಟು ಆಶೀರ್ವಾದ ಈ ದಿನ ನಿಮಗೆ ಲಭಿಸುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯವರಿಗೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ, ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಮತ್ತು ಗಣೇಶ ದೇವರ ಆರಾಧನೆ ಅಥವಾ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳಿ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 9ನೇ ರಾಶಿ ಆಗಿರತಕ್ಕಂತಹ ಧನುರಾಶಿಯವರಿಗೆ ಈ ದಿನ ಒಂದು ರೀತಿಯಲ್ಲಿ ನಿಮಗೆ ಧನ ಲಾಭ, ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ, ಮನೆಯಲ್ಲಿ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ, ಅಂದರೆ ಎಲ್ಲರ ಒಂದು ಆಗಮನದಿಂದ ಅಥವಾ ಯಾರೋ ಹಿರಿಯ ಜೀವಿ ಮನೆಗೆ ಆಕಸ್ಮಿಕವಾಗಿ ಆಗಮನ ಉಂಟಾಗುತ್ತೆ. ಇದರಿಂದ ಅವರ ಯೋಗಕ್ಷೇಮ, ನಿಮ್ಮ ಯೋಗಕ್ಷೇಮ, ಒಂದು ರೀತಿಯಲ್ಲಿ ಮಾತುಕತೆಯಲ್ಲಿ ಒಳ್ಳೆಯ ಎಕ್ಸ್ಚೇಂಜ್ ಆಗಿರುವ ಮತ್ತು ನಿಮಗೆ ಸಕಾರಾತ್ಮಕವಾಗಿ ಕೆಲವು ವಿಚಾರಗಳನ್ನು ಅವರು ತಿಳಿಸೋದು ಮತ್ತು ಕೆಲವು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಅವರು ನೀಡುವಂಥವರಾಗ್ತಾರೆ. ಒಂದಿಷ್ಟು ಗಣ್ಯ ವ್ಯಕ್ತಿಗಳ ಈ ದಿನ ಭೇಟಿಯಾಗುವಂಥದ್ದಾಗುತ್ತೆ. ಇದರಿಂದಲೂ ಕೂಡ ನಿಮ್ಮ ಸಮಸ್ಯೆಗಳು ಬಗೆಹರಿಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಆರ್ಥಿಕವಾಗಿ ಒಳ್ಳೆಯ ಲಾಭವನ್ನು ಈ ದಿನ ನೀವು ತೆಗೆಯುವಂಥವ್ರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಲಕ್ಷ್ಮೀ ದೇವಿಯ ದರ್ಶನ ಮಾಡ್ಕೊಳ್ಳಿ, ಲಕ್ಷ್ಮಿಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ ಅಥವಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಹಾಗೂ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ. ನಿಮಗೆ ಈ ದಿನ ಶುಭಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು. ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಶತ್ರುಗಳ ಕಾಟ ಇರುತ್ತೆ. ಶತ್ರುಗಳು ಒಂದು ರೀತಿಯಲ್ಲಿ ಹಿತಶತ್ರುಗಳು, ವಿರೋಧಿ ಶತ್ರುಗಳು ಎಲ್ಲರೂ ಒಂದಲ್ಲ ಒಂದು ಕಾಡುವ ಹಂತಕ್ಕೆ ಬರುವಂಥದ್ದಾಗ್ತಾರೆ. ಸಾಲಗಾರರ ಉಪಟಳ ಈ ದಿನ ಸ್ವಲ್ಪ ಅಧಿಕವಾಗಿರುತ್ತೆ. ಸ್ವಲ್ಪ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗುವಂಥದ್ದಾಗತ್ತೆ. ಧೈರ್ಯ ಈ ದಿನ ಸಾಲದು. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಎಲ್ಲೋ ಹಿಂಜರಿಕೆಯ ಒಂದು ಸ್ವಭಾವ ಈ ದಿನ ಅತಿಯಾಗಿ ಕಾಡುವಂಥದ್ದಾಗತ್ತೆ. ಮನೆಯಲ್ಲಿ ಒಂದಿಷ್ಟು ಹಿರಿಯ ಸದಸ್ಯರ ವಿರೋಧ ಕಟ್ಟಿಕೊಳ್ಳುವಂಥದ್ದಾಗತ್ತೆ. ಹೊರಗಡೆ ಸ್ನೇಹಿತರ ಜೊತೆ ಮನಸ್ತಾಪ ಉಂಟಾಗುತ್ತೆ. ಒಂದು ರೀತಿಯಲ್ಲಿ ಈ ದಿನ ಅಷ್ಟು ಶುಭಕರವಾದ ದಿನವಲ್ಲ. ಹಾಗಾಗಿ ಸ್ವಲ್ಪ ಮೌನವಾಗಿ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಒಂದು ರೀತಿಯಲ್ಲಿ ನಿಧಾನವಾಗಿ ಆದರೂ ತೊಂದರೆ ಇಲ್ಲ, ಆತುರ ಪಡಬೇಡಿ ಅಂತಲೇ ಹೇಳಬಹುದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಸಾಧ್ಯವಾದಷ್ಟು ಶನಿದೇವರ ಆರಾಧನೆ ಮಾಡಿ, ಶನಿದೇವರ ಸ್ತೋತ್ರ, ಶನಿದೇವರ ಅಷ್ಟೋತ್ತರ ಹಾಗೂ ದರ್ಶನ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಬಡವರಿಗೆ ಈ ದಿನ ಬಟ್ಟೆಗಳು, ಹಣ್ಣುಗಳು ದಾನವಾಗಿ ನೀಡಿ. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತ ಹೇಳಬಹುದು. ಇದಾಗಿತ್ತು ಈ ದಿನದ ಮಕರ ರಾಶಿಯವರ ಭವಿಷ್ಯ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 11ನೇ ರಾಶಿಯಾಗಿರತಕ್ಕಂತಹ ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಕಾಂಪಿಟೇಷನ್ ರೀತಿಯಲ್ಲಿರುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಇನ್ನೊಬ್ಬರು ನಿಮ್ಮ ಬಗ್ಗೆ ಏನೋ ಒಂದು ವಿಚಾರ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ಅಥವಾ ಈಗ ಎಕ್ಸಾಮ್ ರೀತಿಯಲ್ಲಿ ಒಂದು ರೀತಿಯಲ್ಲಿ ದಿನ ಕಳೆಯುವಂಥದ್ದಾಗುತ್ತೆ. ಅಂದರೆ ಯಾರೋ ನಿಮ್ಮನ್ನು ಕಾಂಪಿಟೇಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಈ ದಿನ ಇರ್ತಾ ಇರೋದರಿಂದ ತುಂಬ ಮುತುವರ್ಜಿ ವಹಿಸ್ಕೊಂಡು ಕೆಲಸವನ್ನು ನೀವು ಪೂರ್ಣವನ್ನು ಮಾಡುವಂಥದ್ದಾಗ್ತೀರಾ ಅಂತಲೇ ಹೇಳ್ಬೋದು. ಈ ದಿನ ಆರ್ಥಿಕವಾಗಿ ಒಂದಿಷ್ಟು ಲಾಭಗಳು ತಂದು ಕೊಡುವಂಥದ್ದಾಗತ್ತೆ. ಆಸ್ತಿಯ ವಿಚಾರದಲ್ಲಿ ಇರತಕ್ಕಂತಹ ಕೆಲವು ಸಮಸ್ಯೆಗಳು ಈ ದಿನ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳಲು ಪ್ರಯತ್ನ ಮಾಡುವಂಥದ್ದಾಗತ್ತೆ. ಮತ್ತು ನಿಮ್ಮ ಒಂದು ಸಹೋದರ ಸಹೋದರಿಯರ ಬೆಂಬಲ ಈ ದಿನ ಸಿಗುವಂಥದ್ದಾಗತ್ತೆ. ಈ ದಿನ ಸಾಧ್ಯವಾದಷ್ಟು ಪ್ರಯಾಣವನ್ನು ನೀವು ಪೋಸ್ಟ್ಪೋನ್ ಮಾಡುವಂಥದ್ದಾಗತ್ತೆ. ಅಂದರೆ ಯಾವುದೋ ಒಂದು ಕಾರಣವೊಡ್ಡಿ ಈ ದಿನ ಬರಲಾಗೋದಿಲ್ಲ ಅಂತ ತಿಳಿಸುವಂಥದ್ದಾಗತ್ತೆ. ಮತ್ತು ಈ ದಿನ ಸಾಯಂಕಾಲದ ಹೊತ್ತಿಗೆ ಒಂದು ಶುಭವಾರ್ತೆ ನಿಮಗೆ ಲಭಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ದಿನದ ಪರಿಹಾರ ಅಂತ ಹೇಳೋದಾದರೆ ಬ್ರಾಹ್ಮಣರಿಗೆ ತಾಮ್ರದ ತಂಬಿಗೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಜೊತೆಗೆ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಆ ಒಂದು ತಂಬಿಗೆಯನ್ನು ದಾನವಾಗಿ ನೀಡಿ. ಇದರಿಂದ ನಿಮಗೆ ಇರತಕ್ಕಂಥ ಜಟಿಲವಾದ ಸಮಸ್ಯೆಗಳೇನಿದೆಯಲ್ಲ ಅದು ಈ ಏಕಾದಶಿಯ ದಾನದ ಪ್ರಯುಕ್ತದಿಂದ ಕಡಿಮೆಯಾಗುವಂಥದ್ದಾಗತ್ತೆ. ಅಥವಾ ಪಾಪಗಳು ನಿರ್ನಾಮ ಆಗಿ ಒಳ್ಳೆಯ ಒಂದು ಫಲ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು.
ಇದಾಗಿತ್ತು ಕುಂಭರಾಶಿಯವರ ಈ ದಿನದ ಭವಿಷ್ಯ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು. ರಾಶಿಗಳಲ್ಲಿ 12ನೇ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ಅಂತ ಹೇಳಿದರೆ ಸ್ವಲ್ಪ ನೆಮ್ಮದಿ, ಶಾಂತ ಮತ್ತು ಆನಂದದಿಂದ ಇರುವಂಥದ್ದಾಗತ್ತೆ. ಅಂದರೆ ಜಂಜಾಟ ಇರೋದಿಲ್ಲ, ಆತುರತೆ ಇರೋದಿಲ್ಲ, ನಿಧಾನವಾಗಿ ವಿಚಾರ ಮಾಡುವಂಥದ್ದಾಗತ್ತೆ. ಯಾರೇ ಎಷ್ಟು ರಭಸವಾಗಿ ಮಾತನಾಡಿದರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತುಂಬ ಏನಂತೀರ, ಶಾಂತ ರೀತಿಯಲ್ಲಿ ಏನಂತೀರ ಕೇಳಿಸ್ಕೊಳ್ಳುವಂಥದ್ದಾಗತ್ತೆ. ಮತ್ತು ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆದ್ರೂ ಒಳ್ಳೆಯ ಯಶಸ್ವಿ ಆಗುವಂಥದ್ದಾಗುತ್ತೆ ಈ ದಿನ. ಒಂದಿಷ್ಟು ಆರ್ಥಿಕವಾಗಿ ಇರತಕ್ಕಂಥ ಅಡೆತಡೆಗಳನ್ನು ನೀವು ದೂರ ಮಾಡಿಕೊಳ್ತೀರಾ. ಮಾತುಕತೆಯಲ್ಲಿ ಒಂದಿಷ್ಟು ಸತ್ಯಾಂಶವನ್ನು ಅರಿಯಲು ಇಷ್ಟಪಡ್ತೀರಾ. ಯಾರೇ ಬಂದು ಕೇಳಿದ್ರೂ ಅದರ ಸತ್ಯಾಂಶತೆಯನ್ನು ಪರೀಕ್ಷೆ ಮಾಡಲು ಇಷ್ಟಪಡ್ತೀರಾ. ಮತ್ತು ಹತ್ತಿರವಾಗಿತ್ತು ಅಂದರೆ ಸಹಾಯ ಮಾಡಲು ಇಷ್ಟಪಡ್ತೀರಾ. ಮತ್ತು ನಿಮಗೆ ಈ ದಿನ ಒಂದಿಷ್ಟು ಸ್ನೇಹಿತರ ಮತ್ತು ಗುರು ಹಿರಿಯರ ಸಹಾಯ ಲಭಿಸುವಂಥದ್ದಾಗುತ್ತೆ. ಆರ್ಥಿಕವಾಗಿ ನಿಮಗೆ ಚೇತರಿಕೆ ಉಂಟು. ಧಾರ್ಮಿಕವಾಗಿ ತುಂಬ ಆಸಕ್ತಿಯಾಗಿ ಈ ದಿನ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ವಿಷ್ಣುವಿನ ಆರಾಧನೆ, ವಿಷ್ಣುವಿನಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠಣೆ ಮಾಡಿ, ವಿಷ್ಣು ಸಹಸ್ರನಾಮ ಸ್ತೋತ್ರ ಆಗಿರ್ಬೋದು, ವಿಷ್ಣು ಅಷ್ಟೋತ್ರ ಆಗಿರ್ಬೋದು, ಇದನ್ನು ಪಠಣೆ ಮಾಡೋದರಿಂದ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ, ಅನೇಕ ಪಾಪಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ದಿನದ ಮೀನರಾಶಿಯವರ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ದಿನ ಮಂಗಳಕರವಾಗಿರಲಿ, ಶುಭಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತಾ, ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.